Good morning students. Welcome to the chemistry CET class. Today I am going to start a new topic, redox reactions and hydrogen chapter of your first PUC chemistry class. ಸೊ ಫಸ್ಟ್ ಇಯರಲ್ಲಿ ರೆಡಾಕ್ಸ್ ರಿಯಾಕ್ಷನ್ಸ್ ಅನ್ನೋದು ಮತ್ತು ಹೈಡ್ರೋಜನ್ ಅನ್ನೋ ಚಾಪ್ಟರ್ನ ನೀವು ಫಸ್ಟ್ ಇಯರಲ್ಲಿ ಓದಿದ್ರಿ. ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು, ಅದಕ್ಕಿಂತ ಮುಂಚೆ ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು, ಸೊ ಅದಾಗಿದ್ಮೇಲೆ ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಆಗೋದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತಾರೆ ಅಂತೇಳಿ ಓದಿದ್ರಿ. ದೆನ್ ಸೊ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಫಾರ್ ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ಅಲ್ಲಿ ನಿಮಗೆ ಏನು ಕ್ಲಾಸಿಕಲ್ ಡೆಫಿನೇಷನ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಆಗಿರ್ಬೋದು, ಆಕ್ಸಿಡೇಷನ್ ನಂಬರ್ ಮೆಥಡ್ ಆಗಿರ್ಬೋದು, ಈ ರೀತಿ ನಿಮಗೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ನ ರೆಡಾಕ್ಸ್ ರಿಯಾಕ್ಷನ್ಸ್ಗೆ ಸ್ಟಡಿ ಮಾಡಿದ್ರಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು, ಸೊ ಈ ರೀತಿ ರೆಡಾಕ್ಸ್ ರಿಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ರಿ. ದೆನ್ ಅದರಲ್ಲೇ ನಿಮಗೆ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್, ಕಾಂಬಿನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಆಗಿರ್ಬೋದು, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್, ಸೊ ಈ ರೀತಿ ನಿಮಗೆ ಕಂಬಷನ್ ರಿಯಾಕ್ಷನ್ಸ್, ಈ ರೀತಿ ನಿಮಗೆ ಸೊ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ನ ಸ್ಟಡಿ ಮಾಡಿದ್ರಿ. ದೆನ್ ಬ್ಯಾಲೆನ್ಸಿಂಗ್ ಆ್ಯಂಡ್ ರೆಡಾಕ್ಸ್ ರಿಯಾಕ್ಷನ್ಸ್ನ ಸೊ ಆಕ್ಸಿಡೇಷನ್ ನಂಬರ್ ಮೆಥಡಲ್ಲಿ ಆಗಿರ್ಬೋದು, ಸೊ ಮತ್ತು ಆಫ್ ರಿಯಾಕ್ಷನ್ ಮೆಥಡಲ್ಲಿ ಆಗಿರ್ಬೋದು, ಬ್ಯಾಲೆನ್ಸ್ ಹೇಗೆ ಮಾಡೋದು ರೆಡಾಕ್ಸ್ ರಿಯಾಕ್ಷನ್ ಅದನ್ನ ಸ್ಟಡಿ ಮಾಡಿದ್ರಿ. ಸೊ ಇನ್ ಡೀಟೇಲ್ ಅದಾಗಿದ್ಮೇಲೆ ನಿಮಗೆ ಎಲೆಕ್ಟ್ರೋಡ್ ಪ್ರೋಸೆಸ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಎಲೆಕ್ಟ್ರೋಡ್ ಪ್ರೋಸೆಸ್, ಸೊ ಈ ರೀತಿ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬಗ್ಗೆ ಚಾಪ್ಟರ್ಲಿ ಓದಿದ್ವಿ. ಇನ್ನು ಹೈಡ್ರೋಜನ್ ಅಂತ ಬಂದಾಗ ಹೈಡ್ರೋಜನ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೋದ್ರ ಬಗ್ಗೆ, ಡೈಹೈಡ್ರೋಜನ್ನ ಪ್ರಿಪ್ರೇಷನ್ಸ್ ಬೈ ಲ್ಯಾಬೊರೇಟರಿ ಮೆಥಡ್ ಅಥವಾ ಕೆಮಿಕಲ್ ಮೆಥಡ್ ಆಗಿರ್ಬೋದು, ಈ ರೀತಿ ಪ್ರಿಪ್ರೇಷನ್ಸು ಅದ್ರ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಯೂಸಸ್. ದೆನ್ ಹೈಡ್ರೋಜನ್ ಪರಾಕ್ಸೈಡ್ ಅಂತ ಅಂದಾಗ ಹೈಡ್ರೋಜನ್ ಪರಾಕ್ಸೈಡ್ನ ಪ್ರಿಪ್ರೇಷನ್ ಆಗಿರ್ಬೋದು. ದೆನ್ ಪ್ರಿಪ್ರೇಷನ್ ಆಗಿದ್ಮೇಲೆ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಯೂಸಸ್. ಅದಾದಮೇಲೆ ಹೆವಿ ವಾಟರ್ ಬಗ್ಗೆನೂ ಓದಿದ್ರಿ. ಹೈಡ್ರೋಜನ್ ಆಸ್ ಎ ಫ್ಯೂಯಲ್ ಆಗಿ ಸಹ ಸ್ಟಡಿ ಮಾಡಿದ್ರಿ. ಸೊ ಈ ಕಾನ್ಸೆಪ್ಟ್ಸ್ನ ರಿಕಾಲ್ ಮಾಡ್ಕೊಳ್ತಾ ಲೆಟ್ಸ್ ಮೂವ್ ಆನ್ ಟು CET ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ನೋಡಿ, in which of the following oxidation number of chlorine is +5? ಸೊ ಇಲ್ಲಿ ನಿಮಗೆ ಕೊಟ್ಟಿರೋ ಅಂಥ ಆಪ್ಷನ್ಸಲ್ಲಿ ಯಾವ ಒಂದು ಕಾಂಪೌಂಡಲ್ಲಿ ಕ್ಲೋರಿನ್ನ ಆಕ್ಸಿಡೇಷನ್ ನಂಬರ್ +5 ಇದೆ ಅಂತ ಕೇಳಿದ್ದಾರೆ. ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಈಸ್ +5 ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬೇಕು, ಆಕ್ಸಿಡೇಷನ್ ನಂಬರ್ನ ಹಾಕಿದಾಗ ಗೊತ್ತಾಗತ್ತೆ ಆನ್ಸರ್. ಸೊ ಆಕ್ಸಿಡೇಷನ್ ನಂಬರ್ನ ಹೇಗಾಕೋದು ಅನ್ನೋದು ರೂಲ್ಸ್ ಓದಿದ್ರಿ, ನೆನಪಿದೆ ಅನ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಫಸ್ಟ್ ಬಂದಿರೋದೇನು Cl-. ಸೊ ಅಲ್ಲೇ Cl- ಅಂತ ಇರೋದ್ರಿಂದ ಅದರ ಆಕ್ಸಿಡೇಷನ್ ನಂಬರ್ ಎಷ್ಟಾಯಿತು, -1. ಇನ್ನು ClO- ಅಲ್ಲಿ ನೋಡಿ ಒಂದು ಆಕ್ಸಿಜನ್ಗೆ -2. ಸೊ ಅಲ್ಲಿ ಓವರಾಲ್ ClO ಮೇಲೆ -1 ಚಾರ್ಜ್ ಇದೆ. -2 ಅಲ್ಲಿ -1 ಅಂದರೆ ಇನ್ನು 1 ಉಳಿತು, ಅಲ್ಲಿಗೆ ಕ್ಲೋರಿನಿಗೆ +1 ಬರುತ್ತೆ, +1. ಇನ್ನು ಒಂದು ಆಕ್ಸಿಜನ್ಗೆ -2 ಆಕ್ಸಿಜನಿಂದ ಎಷ್ಟಾಯಿತು, -4 ಆಯಿತು. -4 ಅಲ್ಲಿ -1 ಹೋದರೆ 3, ಅಲ್ಲಿಗೆ ಕ್ಲೋರಿನಿಗೆ ಎಷ್ಟು, +3. ಇನ್ನು ClO3- ಅಲ್ಲಿ ಒಂದು ಆಕ್ಸಿಜನ್ಗೆ -2 ಅಂತ ಆಯಿತು ಅಂದಾಗ, ಸೊ ಇಲ್ಲಿ ನಿಮಗೆ 3 ಆಕ್ಸಿಜನಿಂದ -6 ಆಯಿತು. -6 ಅಲ್ಲಿ -1 ಇದೆ ಕಾಂಪೌಂಡ್ ಮೇಲೆ, ಸೊ ಅಲ್ಲಿ ನಿಮಗೆ ಅಯಾನ್ ಮೇಲೆ ಚಾರ್ಜು -1 ಇದೆ. -6 ಅಲ್ಲಿ -1 ಹೋದರೆ 5, -5 ಅಲ್ಲಿಗೆ ಅದ್ರ ಅಪೋಸಿಟ್ ಸೈನ್ ಅಂದರೆ ಕ್ಲೋರಿನ್ ಮೇಲೆ ಎಷ್ಟು ಬಂತು, +5. ಸೊ ಇನ್ ವಿಚ್ ಆಫ್ ದೀಸ್ ಫಾಲೋಯಿಂಗ್ ಕಾಂಪೌಂಡ್ಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಇಸ್ +5 ಅಂತ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅಲ್ಲಿ ನೋಡಿ ಆಕ್ಸಿಡೇಷನ್ ಆಫ್ ಕ್ಲೋರಿನ್ ಎಷ್ಟಿದೆ, +5 ಇದೆ. ಈ ರೀತಿ ಕ್ವಶನ್ಸ್ ಬಂದಾಗ ನೀವು ಸೊ ಅಲ್ಲಿ ಕೊಟ್ಟಿರೋ 4 ಆಪ್ಷನ್ಸಿಗೂ ಏನು ಮಾಡಬೇಕಾಗತ್ತೆ, ಆಕ್ಸಿಡೇಷನ್ ನಂಬರ್ನ ಪ್ರಿಸ್ಕ್ರೈಬ್ ಮಾಡಿದಾಗ ಸೊ ಎಷ್ಟಿದೆ ಅದ್ರ ಆಕ್ಸಿಡೇಷನ್ ನಂಬರ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿಗೆ ಸೊ +5 ಆಕ್ಸಿಡೇಷನ್ ನಂಬರ್ ಇರೋಂಥ ಕ್ಲೋರಿನ್ ಇರೋಂಥ ಕಾಂಪೌಂಡ್ ಯಾವುದು, ClO3-. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Next move on to next question. Yes, second question ನೋಡಿ, which atoms have undergone a change in the oxidation number in the reaction? ಸೊ ಇಲ್ಲಿ ನಿಮಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ರಿಯಾಕ್ಷನ್ ಅಲ್ಲಿ ಯಾವ ಒಂದು
ಆಟಮ್ಸ್, ಯಾವ ಆಟಮ್ಸ್ ನಿಮಗೆ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಪೊಟ್ಯಾಷಿಯಂ ಅಂಡ್ ಕ್ಲೋರಿನ್, ಆಪ್ಷನ್ ಬಿ ಪೊಟ್ಯಾಷಿಯಂ ಅಂಡ್ ಆಕ್ಸಿಜನ್, ಆಪ್ಷನ್ ಸಿ ಕ್ಲೋರಿನ್ ಅಂಡ್ ಆಕ್ಸಿಜನ್, ಆಪ್ಷನ್ ಡಿ ಪೊಟ್ಯಾಷಿಯಂ ಕ್ಲೋರಿನ್ ಅಂಡ್ ಆಕ್ಸಿಜನ್. ಸೊ ಇದು ಆನ್ಸರ್ನ ಕಂಡುಹಿಡಿಬೇಕಂದ್ರೆ ಅಗೇನ್ ನೀವಿಲ್ಲೂ ಏನ್ ಮಾಡಬೇಕು, ಆಕ್ಸಿಡೇಷನ್ ನಂಬರ್ನ ಪ್ರಿಸ್ಕ್ರೈಬ್ ಮಾಡಬೇಕು. ಸೊ ಇಲ್ಲಿ ನೋಡಿ KClO3 ಅಂತ ಇದೆ. ಕೆ ಪೊಟ್ಯಾಷಿಯಂಗೆ ಯಾವಾಗಲೂ ಏನಾಗಿರುತ್ತೆ, ಇಟ್ಸ್ ಸೊ ನಿಮಗೆ ಆಲ್ಕಲಿ ಮೆಟಲ್ಸ್ ಆಗಿರೋದ್ರಿಂದ ಚಾರ್ಜ್ ಏನು ಬರುತ್ತೆ, +1 ಪೊಟ್ಯಾಷಿಯಮಿಗೆ ಬಂತು. ಸೊ ಇನ್ನು ಒಂದು ಆಕ್ಸಿಜನ್ಗೆ ಇಲ್ಲಿ ಏನು ಚಾರ್ಜ್ ಇರುತ್ತೆ, ಆಕ್ಸಿಜನ್ಗೆ -2, ಅಲ್ಲಿಗೆ ಓವರ್ ಆಲ್ 3 ಆಕ್ಸಿಜನ್ ಇಂದ ಎಷ್ಟಾಯ್ತು, -6 ಅಲ್ಲಿ 1 ಹೋದ್ರೆ ಕ್ಲೋರಿನ್ ಮೇಲೆ ಏನ್ ಚಾರ್ಜ್ ಬರುತ್ತೆ, +5. ಸೊ ಇಲ್ಲಿ ನೋಡೋದಾದ್ರೆ ಪೊಟ್ಯಾಷಿಯಂ ಸೇಮ್ +1 ಚಾರ್ಜ್ ಇದೆ, ಕ್ಲೋರಿನಿಗೆ ಏನಾಗುತ್ತೆ -1 ಚಾರ್ಜ್. ಆಕ್ಸಿಜನ್, ಸೊ ಆಕ್ಸಿಜನ್ ಇಲ್ಲಿ ನಿಮಗೆ ನೇಟಿವ್ ಫಾರ್ಮ್, ಸೊ ಮಾಲಿಕ್ಯುಲರ್ ಫಾರ್ಮ್ ಅಲ್ಲಿ ಇದೆ. ಸೊ ಈ ನೀಡ್ಸ್ ನೇಟಿವ್ ಫ್ರೀ ಸ್ಟೇಟ್ ಅಲ್ಲಿ ಆಕ್ಸಿಜನ್ ನ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ, 0. ಸೊ ಇಲ್ಲಿ ನೋಡಿ ಕ್ಲೋರಿನ್ +5 ಇಂದ -1 ಆಗ್ತದೆ, ಆಕ್ಸಿಜನ್ -2 ಇಂದ 0 ಆಗ್ತದೆ. ಬಟ್ ಪೊಟ್ಯಾಷಿಯಂ ಇಲ್ಲೂ +1 ಇದೆ, ಇಲ್ಲೂ +1 ಇದೆ. ಸೊ ಪೊಟ್ಯಾಷಿಯಂನ ಆಕ್ಸಿಡೇಷನ್ ನಂಬರ್ ಇಲ್ಲಿ ಚೇಂಜ್ ಆಗ್ತಾ ಇಲ್ಲ. ಬಟ್ ಕ್ಲೋರಿನ್ +5 ಇಂದ -1, ಆಕ್ಸಿಜನ್ -2 ಇಂದ 0 ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಸೊ ಔಟ್ ಆಫ್ ದೀಸ್ 4 ಆಪ್ಷನ್ಸ್, ಎಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಕ್ಲೋರಿನು ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತದೆ, ಇವನ್ ಆಕ್ಸಿಜನ್ ಸಹ ಚೇಂಜ್ ಆಗ್ತದೆ. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಅ ರೆಡಾಕ್ಸ್ ರಿಯಾಕ್ಷನ್ ಈಸ್ ಆಪ್ಷನ್ ಎ ಎಕ್ಸೋಥರ್ಮಿಕ್, ಆಪ್ಷನ್ ಬಿ ಎಂಡೋಥರ್ಮಿಕ್, ಆಪ್ಷನ್ ಸಿ ನೈದರ್ ಎಕ್ಸೋಥರ್ಮಿಕ್ ನಾರ್ ಎಂಡೋಥರ್ಮಿಕ್, ದಟ್ ಈಸ್ ಡೆಲ್ಟಾ H is equal to 0, ಎಂಥಾಲ್ಪಿ ಚೇಂಜ್ 0 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕ್ಯಾನ್ ಬಿ ಐದರ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್. ಸೊ ನಮಗೆ ಗೊತ್ತಿರಂಗೆ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ನ ಓದಿದ್ವಿ. ಆಲ್ಮೋಸ್ಟ್ ಆಲ್ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ, ಕಂಬಷನ್ ರಿಯಾಕ್ಷನ್ ಅಂತ ಆಗಿರುತ್ತೆ. ಕಂಬಷನ್ ರಿಯಾಕ್ಷನ್ ಅಂದ್ರೆ ಯಾವಾಗ್ಲೂ ಏನಾಗಿರುತ್ತೆ, ಹೀಟ್ ಲಿಬರೇಟ್ ಆಗುತ್ತೆ ಅಂದ್ರೆ ಎಕ್ಸೋಥರ್ಮಿಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ರೆಡಾಕ್ಸ್ ರಿಯಾಕ್ಷನ್ ಇಟ್ಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಏನು, ಹೀಟ್ ಲಿಬರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಅಬ್ಸಾರ್ಬ್ ಆಗುತ್ತೆ, ಡೆಲ್ಟಾ H is equal to ನೆಗೆಟಿವ್ ಅಂತ ಹೇಳ್ಬೋದು ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇಲ್ಲಿ ನಿಮಗೆ ಹೀಟ್ ನ ಅಬ್ಸಾರ್ಬ್ ಮಾಡಿಕೊಂಡು ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಆಗಲ್ಲ, ಬಟ್ ಹೀಟ್ ಅನ್ನ ಲಿಬರೇಟ್ ಮಾಡಿ ನಿಮಗೆ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಔಟ್ ಆಫ್ ದಿಸ್ 4, ಸೊ ಇಲ್ಲಿ ನಿಮಗೆ ಎಂಡೋಥರ್ಮಿಕ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ, ಅಲ್ಲಿ ನಿಮಗೆ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆದ್ರೆ ಮಾತ್ರ ಎಂಡೋಥರ್ಮಿಕ್ ಆಗುತ್ತೆ, ಇಲ್ಲ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆಗಲ್ಲ. ಅದೇ ಆಪ್ಷನ್ ಸಿ ನೋಡಿ ನೈದರ್ ಎಕ್ಸೋಥರ್ಮಿಕ್ ನಾರ್ ಎಂಡೋಥರ್ಮಿಕ್. ಸೊ ಹಾಗಂತ ಏನಿಲ್ಲ, ನಿಮಗೆ ಡೆಲ್ಟಾ H is equal to 0 ಅಂದ್ರೆ ಎಂಥಾಲ್ಪಿನೇ ಚೇಂಜ್ ಆಗಲ್ಲ ಅಂತ ಹೇಳ್ತಿದ್ರೆ, ಎಂಥಾಲ್ಪಿ ಚೇಂಜ್ ಆಗಲ್ಲ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಸಿನೂ ಅಲ್ಲ. ಕ್ಯಾನ್ ಬಿ ಐದರ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್. ಸೊ ಯಾವ್ದೋ ಒಂದಾಗತ್ತೆ ಅಂತ ಅಲ್ಲ, ಅಲ್ಲಿ ಯಾವಾಗ್ಲೂ ಸಹ ರೆಡಾಕ್ಸ್ ರಿಯಾಕ್ಷನ್ ಅಂತ ಬಂದ ತಕ್ಷಣ ಎಕ್ಸೋಥರ್ಮಿಕ್ ಇರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ರೆಡಾಕ್ಸ್ ರಿಯಾಕ್ಷನ್ ಇಸ್ ಅ ಎಕ್ಸೋಥರ್ಮಿಕ್. ಫೋರ್ತ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ರೆಡಾಕ್ಸ್ ರಿಯಾಕ್ಷನ್. ಇಲ್ಲಿ 4 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ್ದಲ್ಲ ಅಂತ ಕಂಡುಹಿಡಿಬೇಕು ಅಂದ್ರೆ ಆ 4 ಇಕ್ವೇಶನ್ಸ್ಗೂ ನೀವು ಆಕ್ಸಿಡೇಷನ್ ನಂಬರ್ನ ಹಾಕಿದಾಗ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಯಾವ್ದು ಆಗ್ತಾರಲ್ಲ ಅದು ರೆಡಾಕ್ಸ್ ರಿಯಾಕ್ಷನ್ ಅಲ್ಲ ಅಂತ ಆಗುತ್ತೆ. ಸೊ ನೋಡಿ ಫಸ್ಟ್ ಕ್ವಶನ್, ಕ್ಯಾಲ್ಸಿಯಂ ಕಾರ್ಬೊನೇಟ್ ಡಿಕಂಪೋಸ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಕ್ಯಾಲ್ಸಿಯಂಗೆ +2, ಸೊ ಆಕ್ಸಿಜನ್ಗೆ -2 ಅಂದ್ರೆ ಸೊ 3 ಆಕ್ಸಿಜನ್ -6, ಅಲ್ಲಿಗೆ 1 ಕಾರ್ಬನ್ಗೆ +4 ಆಯ್ತು. ಸೊ ಇಲ್ಲಿ ಕ್ಯಾಲ್ಸಿಯಂಗೆ +2, ಆಕ್ಸಿಜನ್ಗೆ -2, ಇಲ್ಲಿ ಕಾರ್ಬನ್ಗೆ +4, 1 ಆಕ್ಸಿಜನ್ಗೆ -2, ಅಲ್ಲಿ 2 ಆಕ್ಸಿಜನ್ ಇಂದ -4. ಸೊ ನೋಡಿ ಕ್ಯಾಲ್ಸಿಯಂ +2 ಇರೋದು +2ನೇ ಇದೆ, ಕಾರ್ಬನ್ +4 ಇರೋದು +4 ಇದೆ, ಆಕ್ಸಿಜನ್ -2 ಇರೋದು -2ನೇ ಇದೆ. ಯಾವುದೇ ರೀತಿ ಆಕ್ಸಿಡೇಷನ್ ನಂಬರ್ ಇಲ್ಲಿ ಚೇಂಜ್ ಆಗಿಲ್ಲ.
So the oxidation number, change in oxidation number, either increase in oxidation number or decrease in oxidation number in simultaneously ಆಗುತ್ತೆ, ಅದಕ್ಕೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಅಂತೀವಿ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಆಕ್ಸಿಡೇಷನ್ ನಂಬರ್ ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಸೈಡ್ ಚೇಂಜ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ನಾಟ್ ಆನ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಫಸ್ಟ್ ಆಪ್ಷನ್ಸ್ ಅಲ್ಲಿ ನಾವು ಕಂಡುಹಿಡಿಬಹುದು. ಬೇಕಾದ್ರೆ ಮೂರು ರಿಯಾಕ್ಷನ್ಸ್ ನ ನೋಡಿ. ಸೊ ಇಲ್ಲಿ ನಿಮ್ಗೆ ಆಕ್ಸಿಜನ್ 0 ಇದೆ ಫ್ರೀ ಸ್ಟೇಟ್ ಅಲ್ಲಿ, ಅದೇ ಇಲ್ಲಿ ನಿಮಗೆ ಏನಾಯ್ತು -2 ಆಯ್ತು. ಸೊ ಇಲ್ಲೂ 0 ಇದೆ, ಇಲ್ಲಿ +1 ನೋಡಿ, ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಆಗ್ತದೆ, ಅಲ್ಲಿಗೆ ಇದು ರೆಡಾಕ್ಸ್ ರಿಯಾಕ್ಷನ್. ಇಲ್ಲೂ ಅಷ್ಟೇ ನಿಮಗೆ ಫ್ರೀ ಫಾರ್ಮ್ ಅಲ್ಲಿ ಇದೆ 0 ಇಂದ +1. ಸೊ ಇಲ್ಲೂ ನಿಮಗೆ ಚೇಂಜ್ ಆಗ್ತಾ ಇದೆ. ಇವನ್ ವಾಟರ್ಲು ಅಷ್ಟೇ ನಿಮಗೆ. ಸೊ ಇಲ್ಲಿ OH ಇಂದ ಮೈನಸ್ ಚಾರ್ಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ H2O ಅಂತ ಅಂದಾಗ 0 ನ್ಯೂಟ್ರಲ್ ಚಾರ್ಜ್ ಬರುತ್ತೆ. ಇಲ್ಲೂ ಸಹ ಚಾರ್ಜಸ್ ಚೇಂಜ್ ಆಗತ್ತೆ. ಇಲ್ಲೂ ಅಷ್ಟೇ ನಿಮಗೆ ಒಂದು ಕ್ಲೋರಿನಿಗೆ -1, ಅಲ್ಲಿ 3 ಕ್ಲೋರಿನ್ ಇಂದ -3 ಆದ್ರೆ ಇಲ್ಲಿ ಮ್ಯಾಂಗನೀಸ್ +3 ಆಯ್ತು, +3 ಆಯ್ತು. ಸೊ ಇಲ್ಲಿ ನಿಮಗೆ ಒಂದು ಕ್ಲೋರಿನಿಗೆ -1, ಅಲ್ಲಿ 2 ಕ್ಲೋರಿನ್ ಇಂದ -2 ಅಂದ್ರೆ ಮ್ಯಾಂಗನೀಸ್ +2, ಈ ಕ್ಲೋರಿನ್ಗೆ 0. ಇಲ್ಲೂ ನೋಡಿ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತದೆ. ಬಟ್ ಏನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಾಂಪೋಸಿಷನ್ ಆಪ್ಷನ್ ಎ ಇದೆ, ಅಲ್ಲಿ ನಿಮ್ಗೆ ಯಾವುದೇ ರೀತಿ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತಾ ಇಲ್ಲ. ಸೊ ಇಟ್ಸ್ ನಾಟ್ ಆನ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅಲ್ಲಿ ನಿಮಗೆ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ರಿಯಾಕ್ಷನ್ S2O3 2- plus X2 give rise to S4O6 2- plus 2X-, X will be. ಸೊ ಥಿಯೋಸಲ್ಫೇಟ್ ಅಯಾನ್ಸ್ ನ ತಗೊಂಡಿದ್ದಾರೆ. ಥಿಯೋಸಲ್ಫೇಟ್ ನ X ಅಂದ್ರೆ ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಹ್ಯಾಲೋಜನ್ಸ್ ಜೊತೆ ಟೈಟ್ರೇಷನ್ ಮಾಡಿದಾಗ ಅಲ್ಲಿ ನಿಮಗೆ ಸೊ ಏನಾಗ್ತದೆ, ಥಿಯೋಸಲ್ಫೇಟ್ ಅಯಾನ್ಸ್ ನ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತಾ ಇದೆ. ಸೊ ಅಲ್ಲಿ X ಅನ್ನೋದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬೋತ್ ಬ್ರೋಮೀನ್ ಅಂಡ್ ಅಯೋಡಿನ್, ಆಪ್ಷನ್ ಬಿ ಓನ್ಲಿ ಅಯೋಡಿನ್, ಆಪ್ಷನ್ ಸಿ ಓನ್ಲಿ ಬ್ರೋಮೀನ್, ಆಪ್ಷನ್ ಡಿ ಫ್ಲೋರಿನ್ ಓನ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಥಿಯೋಸಲ್ಫೇಟ್ ಅಂತ ಬಂದಿದ ತಕ್ಷಣನೇ ನಾವು ರಿಯಾಕ್ಷನ್ ನ ಮಾಡೋದು ಯಾವುದು ಅಂತ ಅಂದ್ರೆ X ಜಾಗದಲ್ಲಿ I2 ಹಾಕೊಂತೀವಿ, ಅಯೋಡಿನ್. ಸೊ ಅಲ್ಲಿ ABS ಮತ್ತೆ ಸೊ ಏನ್ ನಿಮಗೆ ಲಿಕ್ವಿಡ್ ಅಥವಾ ಸಾಲಿಡ್ ಫಾರ್ಮ್ ಬರುತ್ತೆ. ಜಸ್ಟ್ ನಾನು X ಫಾರ್ಮ್ ಅಲ್ಲಿ ಯಾವ್ದು ತಗೊಂಡಿರೋದು ಅನ್ನೋದನ್ನ ಬರೀತಾ ಇದ್ದೀನಿ ಇಲ್ಲಿ. 2I-. ಅಯೋಡಿನ್ 0 ಆಕ್ಸಿಡೇಷನ್ ಸ್ಟೇಟ್ ಇಂದ -1 ಆಕ್ಸಿಡೇಷನ್ ಸ್ಟೇಟ್ ರಿಡಕ್ಷನ್ ಆಗತ್ತೆ. ಸೊ ಇಲ್ಲಿ ನಿಮಗೆ ಸಲ್ಫರು ಆಕ್ಸಿಡೈಸ್ ಆಗತ್ತೆ ಅಂತ ಹೇಳ್ಬೋದು. ಫಾರ್ ದ ಆಕ್ಸಿಡೇಷನ್ ಆಫ್ ಥಿಯೋಸಲ್ಫೇಟ್, ಸೊ ಇಲ್ಲಿ ಥಿಯೋಸಲ್ಫೇಟ್ ನ ಆಕ್ಸಿಡೇಷನ್ ಗೆ ಅಯೋಡಿನ್ ನ ಯೂಸ್ ಮಾಡ್ತೀವಿ. ಬಿಕಾಸ್ ಅಯೋಡಿನ್ ಇಟ್ಸ್ ಅ ವೀಕರ್ ಆಕ್ಸಿಡೈಸಿಂಗ್ ಏಜೆಂಟ್. weaker oxidizing agent, it oxidizes the sulfate, thiosulfate, that is S2O3 ions. Iodine weaker oxidizing agent ಆಗಿರೋದ್ರಿಂದ it oxidizes the thiosulfate ions easily. ಸೊ ಇಲ್ಲಿ ಬ್ರೋಮೀನ್ ಆಗಿರಲಿ ಫ್ಲೋರಿನ್ ಆಗಿರಲಿ ಸೊ ಆಕ್ಸಿಡೈಸ್ ಮಾಡಲ್ಲ ಥಿಯೋಸಲ್ಫೇಟ್ ಅಯಾನ್ಸ್ ನ. ಬಟ್ ಅಯೋಡಿನ್ ನ ವೀಕರ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಇಟ್ ಕ್ಯಾನ್ ಈಸಿಲಿ ಆಕ್ಸಿಡೈಸ್ ದ ಥಿಯೋಸಲ್ಫೇಟ್ ಅಯಾನ್ಸ್. ಸೊ X2 ಜಾಗದಲ್ಲಿ ನಾವು ಯಾವ್ದು ತಗೋಬೇಕು, ಅಯೋಡಿನ್ ಓನ್ಲಿ. ಅಯೋಡಿನ್ ಮಾತ್ರ ಇಲ್ಲಿ ನಿಮಗೆ ಈ ರಿಯಾಕ್ಷನ್ ನ ಮಾಡುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಸ್ಟಾರ್ಚ್ ಆಸ್ ಅನ್ ಇಂಡಿಕೇಟರ್ ಅಂತಾನು ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓನ್ಲಿ ಅಯೋಡಿನ್ can oxidize the thiosulfate ions. Next, the equivalent weight of potassium permanganate in acidic medium is atomic weight of potassium 39, manganese 55. So potassium permanganate na so acidic medium ಅಲ್ಲಿ ನಿಮಗೆ ರಿಯಾಕ್ಷನ್ ಆದಾಗ ಸೊ ಈಕ್ವಿವೆಲೆಂಟ್ ವೇಟ್ ಎಷ್ಟಿರತ್ತೆ ಅಂತ ಕೇಳಿದ್ದಾರೆ. ಅಸಿಡಿಕ್ ಮೀಡಿಯಂ ಅಂತ ಹೇಳಿದ್ದಾರೆ. ಅಸಿಡಿಕ್ ಮೀಡಿಯಂ ಅಂತ ಅಂದಾಗ ಇಲ್ಲಿ ಚೇಂಜಸ್ ನ ಇಲ್ಲಿ ಜಸ್ಟ್ ಅಯೋನಿಕ್ ಚೇಂಜಸ್ ನ ಇಲ್ಲಿ ಬರಿತೀನಿ. MnO4- ಇರೋದು ನಿಮಗೆ Mn2+ ಆಗುತ್ತೆ ಇನ್ ಅಸಿಡಿಕ್ ಮೀಡಿಯಂ. ಸೊ ಒಂದು ಆಕ್ಸಿಜನ್ಗೆ -2, ಅಲ್ಲಿಗೆ 4 ಆಕ್ಸಿಜನ್ ಇಂದ -8, 8 ಅಲ್ಲಿ 1 ಹೋದ್ರೆ +7. ಅಲ್ಲಿ ಮ್ಯಾಂಗನೀಸ್ ನೋಡಿ +7 ಇಂದ +2 ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಗ್ತಾ ಇದೆ, 5 ಎಲೆಕ್ಟ್ರಾನ್ ಚೇಂಜ್ ಆಗ್ತಾ ಇದೆ. ಸೊ 5 ಎಲೆಕ್ಟ್ರಾನ್ ಚೇಂಜ್ ಆಗ್ತದೆ. KMnO4 ನ ಮಾಲಿಕ್ಯುಲರ್ ವೇಟ್ ನ ಕಂಡಿಡ್ಕೋಬೇಕು. ಸೊ ಪೊಟ್ಯಾಷಿಯಂ ಒಂದೇ ಪೊಟ್ಯಾಷಿಯಂ ಇದೆ, ಹಾಗಾಗಿ 1 ×
39 ಅಟಾಮಿಕ್ ವೇಟ್ ಆಫ್ ಪೊಟ್ಯಾಷಿಯಂ ಅವರೇ ಕೊಟ್ಟಿದ್ದಾರೆ. ಪ್ಲಸ್ ಮ್ಯಾಂಗನೀಸು ಒಂದೇ ಇದೆ, 1 ಇಂಟು ಅಟಾಮಿಕ್ ವೇಟ್ 55 ಅಂತ ಕೊಟ್ಟಿದ್ದಾರೆ. ಪ್ಲಸ್ 4 ಆಕ್ಸಿಜನ್ ಇದೆ ಇಂಟು 16. ಸೊ ಅಲ್ಲಿಗೆ ಓವರ್ ಆಲ್ ನಾವು ನೋಡೋದಾದ್ರೆ 158 ಬರುತ್ತೆ. ಸೊ 158 is the molecular weight of potassium permanganate. ಇನ್ನು ಚೇಂಜ್ ಇನ್ ಎಲೆಕ್ಟ್ರಾನ್ ನೋಡೋದಾದ್ರೆ ನಮಗೆ 5 ಎಲೆಕ್ಟ್ರಾನ್ ಇಲ್ಲಿ ಚೇಂಜಸ್ ಆಗ್ತಾ ಇದೆ ಪರ್ KMnO4 ಮಾಲಿಕ್ಯೂಲ್. ಹಾಗಾಗಿ 158 ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ನಂಬರ್ ಆಫ್ ಚೇಂಜ್ ಇನ್ ಎಲೆಕ್ಟ್ರಾನ್ಸ್, ಐದರ್ ಲಾಸ್ ಆಫ್ ಎಲೆಕ್ಟ್ರಾನ್, ಗೇನ್ ಆಫ್ ಎಲೆಕ್ಟ್ರಾನ್ ಅಂತ ತಗೋಬಹುದು. ಸೊ ಇಲ್ಲಿ ನಮಗೆ ಓವರ್ ಆಲ್ ಎಲೆಕ್ಟ್ರಾನ್ ಚೇಂಜ್ ನೋಡೋದಾದ್ರೆ 5. ಸೊ ಹಾಗಾಗಿ 158 ಡಿವೈಡೆಡ್ ಬೈ 5 ಮಾಡಿ, 5 3s 15 ಆಗುತ್ತೆ, ಅಲ್ಲಿಗೆ 31.6 ಬರುತ್ತೆ. ಸೊ ಈಕ್ವಿವಲೆಂಟ್ ವೇಟ್ is equal to molecular weight divided by ಸೊ ಅಸಿಡಿಟಿ ಅಥವಾ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಬೆಸಿಸಿಟಿ ಅಂತ ತಗೋಬಹುದು, ಅಥವಾ ರೆಡಾಕ್ಸ್ ರಿಯಾಕ್ಷನ್ ಆಗಿರೋದ್ರಿಂದ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡರ್ಗೋಯಿಂಗ್ ಚೇಂಜ್. ಸೊ ಏನು ಐದರ್ ಲಾಸ್ ಆಫ್ ಎಲೆಕ್ಟ್ರಾನ್ ಅಥವಾ ಗೇನ್ ಆಫ್ ಎಲೆಕ್ಟ್ರಾನ್ ಅಂತ ಆಗ್ಬೋದು. ಸೊ ಅದನ್ನ ನಮಗೆ 5 ಎಲೆಕ್ಟ್ರಾನ್ ಚೇಂಜ್ ಆಗ್ತಾ ಇದೆ, ಮಾಲಿಕ್ಯುಲರ್ ವೇಟ್ 158 ಬಂತು, 158 ಡಿವೈಡೆಡ್ ಬೈ 5 ಮಾಡಿದ್ರೆ 31.6. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 31.6. ಸೊ ಈ ರೀತಿ ಕ್ವಶನ್ಸ್ ಬಂದಾಗ ಚೇಂಜ್ ಇನ್ ಎಲೆಕ್ಟ್ರಾನ್ಸ್ ನೋಡ್ಕೊಳ್ಳಿ. ಚೇಂಜ್ ಇನ್ ಎಲೆಕ್ಟ್ರಾನ್ಸ್ ನೋಡಿ ಮಾಲಿಕ್ಯುಲರ್ ವೇಟ್ ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂದ, ಸೊ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದೇ ಆಸಿಡ್ ಅಥವಾ ಬೇಸ್ ಆ ರೀತಿ ನಿಮ್ಗೆ ಈಕ್ವಲೆಂಟ್ ವೇಟ್ ಕಂಡುಹಿಡಿಬೇಕು ಅಂದ್ರೆ, ಸೊ ಎಷ್ಟು ಅಸಿಡಿಟಿ ಎಷ್ಟಿದೆ, ಬೆಸಿಸಿಟಿ ಎಷ್ಟಿದೆ, ಸೊ ಎಷ್ಟು ಪ್ರೋಟಾನ್ಸ್ ಲಾಸ್ ಆಗ್ತಾ ಇದೆ, ಎಷ್ಟು ಪ್ರೋಟಾನ್ಸ್ ಗೇನ್ ಆಗ್ತಾ ಇದೆ, ಈ ರೀತಿ ನಂಬರ್ಸ್ ಮೇಲೂ ಸಹ ನಾವು ಅಲ್ಲಿ ಈಕ್ವಲೆಂಟ್ ವೇಟ್ ಅನ್ನ ಕಂಡುಹಿಡಿಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಲಿಸ್ಟ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಔಟ್ ಆಫ್ ದ ಫಾಲೋಯಿಂಗ್. ಆಪ್ಷನ್ ಎ, ಸೊ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಅದನ್ನ ನಾವಿಲ್ಲಿ ಲಿಸ್ಟ್ ಮಾಡಬೇಕು. Iodometry involves the direct reaction of iodine solution with sodium thiosulfate solution. Yes, correct. Iodine solution ಜೊತೆ ಅಲ್ಲಿ ನಿಮಗೆ ಡೈರೆಕ್ಟ್ ರಿಯಾಕ್ಷನ್ ಆಗುತ್ತೆ. So starch is used as an indicator in iodometric titration. Yes, ಇದನ್ನು ಹಾಗೆ ಇಟ್ಟಿರ್ತೀನಿ. Excess of potassium iodide is treated with an oxidizing agent to liberate equivalent amount of iodine. Yes, ಇದು ರಿಯಾಕ್ಷನ್ ಆಗುತ್ತೆ, ಕರೆಕ್ಟ್ ಸ್ಟೇಟ್ಮೆಂಟ್. Sodium thiosulfate acts as an reducing agent in iodometry. Yes, iodine oxidizing agent ಆಗಿ ರಿಯಾಕ್ಟ್ ಆಗುತ್ತೆ ಅಂದಮೇಲೆ sodium thiosulfate as an reducing agent ಆಗಿ ಆಕ್ಟ್ ಮಾಡುತ್ತೆ iodometryಲಿ. ಎಸ್, ಇದು ಕರೆಕ್ಟ್. ಆದರೆ ಇಲ್ಲಿ ಆಪ್ಷನ್ ಬಿ ಇದೆಯಲ್ಲ ಅದನ್ನ ನೋಡಿ. ಸೊ ಸ್ಟಾರ್ಚ್ ಇಸ್ ಯೂಸ್ಡ್ ಆಸ್ ಅನ್ ಇಂಡಿಕೇಟರ್ ಇನ್ iodometric titration ಅಂತ ಇದ್ದಾರೆ, ಕರೆಕ್ಟ್. ಬಟ್ ಅಲ್ಲಿ ನಿಮಗೆ ಚೇಂಜಸ್ ಏನು ಅಂತ ಅಂದ್ರೆ, ಸೊ ಸ್ಟಾರ್ಟಿಂಗ್ ನಾವು ಸ್ಟಾರ್ಚ್ ಇಂಡಿಕೇಟರ್ನ ಯೂಸ್ ಮಾಡಲ್ಲ. ಫಸ್ಟ್ ಏನ್ ಮಾಡ್ತೀವಿ, ಪೊಟ್ಯಾಷಿಯಂ ಅಯೋಡೈಡ್ನ, ಸೊ ಪೊಟ್ಯಾಷಿಯಂ ಅಯೋಡೈಡ್ ಇಂದ ಅಯೋಡಿನ್ ನ ಲಿಬರೇಟ್ ಮಾಡ್ಕೊಳ್ತೀವಿ. ಸೊ ಹೇಗೆ ಅದರಲ್ಲಿ, ಸೊ ಏನು ವಿತ್ ದ ಹೆಲ್ಪ್ ಆಫ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ನ ಸಹಾಯದಿಂದ ಪೊಟ್ಯಾಷಿಯಂ ಅಯೋಡೈಡ್ ಇಂದ ಅಯೋಡಿನ್ ನ ಲಿಬರೇಟ್ ಮಾಡ್ಕೊಳ್ತೀವಿ. ಸೊ ಲಿಬರೇಟ್ ಮಾಡಾಕಿದ್ಮೇಲೆ ಅದನ್ನ ಸೋಡಿಯಂ ಥಿಯೋಸಲ್ಫೇಟ್ ಜೊತೆ ಟೈಟ್ರೇಷನ್ ಮಾಡ್ತೀವಿ. ಅವಾಗ ಸ್ಟಾರ್ಚ್ ಆಸ್ ಅನ್ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಫಸ್ಟ್ ಗೆ ಸ್ಟಾರ್ಚ್ ಆಸ್ ಅನ್ ಇಂಡಿಕೇಟರ್ ಆಗಿ ಯೂಸ್ ಮಾಡಲ್ಲ. ಇನ್ಸ್ಪೈಟ್ ಅಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ನ ಏನ್ ತಗೊಂಡಿರ್ತೀವಿ, ಆ ಪೊಟ್ಯಾಷಿಯಂ ಅಯೋಡೈಡ್ಗೆ ನಿಮ್ಗೆ ಒಂದ್ ಸಮ್ ಎಕ್ಸ್ ರಿಯೇಜೆಂಟ್ ನ ಹಾಕಿ ಫಸ್ಟ್ ಅಯೋಡಿನ್ ನ ಲಿಬರೇಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಚ್ ನ ಇಂಡಿಕೇಟರ್ ಹಾಕಿದಾಗ ಬ್ಲೂ ಕಲರ್ ಟರ್ನ್ ಆಗುತ್ತೆ. ಟೈಟ್ರೇಷನ್ ಆದ್ಮೇಲೆ ಕಲರ್ಲೆಸ್ ಚೇಂಜ್ ಆಗುತ್ತೆ. ಸೊ ಈ ರೀತಿ ಟೈಟ್ರೇಷನ್ ಇರೋದ್ರಿಂದ ಆಪ್ಷನ್ ಬಿ ಇಲ್ಲಿ ನಿಮ್ಗೆ ಇನ್ಕರೆಕ್ಟ್ ಅಂತ ಹೇಳ್ಬೋದು. ಇಲ್ಲಿ ಡೈರೆಕ್ಟ್ ಆಗಿ ಸ್ಟಾರ್ಚ್ ಆಸ್ ಅನ್ ಇಂಡಿಕೇಟರ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಹೇಳಿಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್, ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ ಐರನ್ ಇನ್ Fe3O4 ಈಸ್. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಕೇಳಿದ್ದಾರೆ FeO3. ನನಗೆ ಐರನ್ ಇಂದು ಗೊತ್ತಿಲ್ಲ. ಸೊ 3 ಐರನ್ ಇದೆ, ಹಾಗಾಗಿ 3 ಅದ್ರ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ತೀನಿ. ಪ್ಲಸ್ ಒಂದು ಆಕ್ಸಿಜನ್ಗೆ -2, ಅಲ್ಲಿ 4 ಆಕ್ಸಿಜನ್ ಇಂದ -8 ಆಯ್ತು, ಇಸ್ ಈಕ್ವಲ್ ಟು 0. ಯಾಕಂದ್ರೆ ಅಲ್ಲಿ ನಿಮ್ಗೆ ನ್ಯೂಟ್ರಲ್ ಕಾಂಪೌಂಡ್ ಆಗಿರೋದ್ರಿಂದ 3x - 8 ಇಸ್ ಈಕ್ವಲ್ ಟು 0. ಅಲ್ಲಿ 3x ಇಸ್ ಈಕ್ವಲ್ ಟು 8 ಆಯ್ತು. ಆ ಕಡೆ ಹೋದಾಗ ನಿಮಗೆ ಸೊ ಮೈನಸ್ ಇರೋದು ಪ್ಲಸ್ ಆಯ್ತು. ಅಲ್ಲಿಗೆ x ಇಸ್ ಈಕ್ವಲ್ ಟು 8/3. x ಅಂದ್ರೆ ಐರನ್ ನ ಆಕ್ಸಿಡೇಷನ್ ನಂಬರ್, ಅಲ್ಲಿಗೆ ಎಷ್ಟಾಯ್ತು 8/3. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ದ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಬಿಟ್ವೀನ್ ಐರನ್ ಅಂಡ್ ಸಲ್ಫರ್ ಗಿವಿಂಗ್ FeS. ಸೊ ಇಲ್ಲಿ ನಿಮಗೆ ಯಾವ ತರದ ರೆಡಾಕ್ಸ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ ಬಿಟ್ವೀನ್ ಐರನ್ ಮತ್ತೆ ಸಲ್ಫರ್. ಸೊ ಐರನ್ ನ ಇಲ್ಲಿ ಸಲ್ಫರ್ ಜೊತೆ ರಿಯಾಕ್ಟ್ ಮಾಡಿದಾಗ ನನಗೆ FeS ಅನ್ನೋದು ಬರ್ತಾ ಇದೆ. ಇದು ಯಾವ ತರದ ರಿಯಾಕ್ಷನ್ ಅಂತ ಕೇಳಿದರೆ ಕಾಂಬಿನೇಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಒಂದು ಜಾಗಕ್ಕೆ ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಆಗಬೇಕು, ಆ ರೀತಿ ಏನಾಗ್ತಾ ಇಲ್ಲ. ಡಿಸ್ಪ್ರಪೋರ್ಷನೇಷನ್ ಅನ್ನಕ್ಕೆ ನಿಮಗೆ ಒಂದು ಎಕ್ಸನ ಎಲಿಮೆಂಟ್ಗೆ 3 ಆಕ್ಸಿಡೇಷನ್ ಸ್ಟೇಟ್ ಇರಬೇಕು ಇಲ್ಲಿ. ಸೊ ಎರಡೇ ಸತಿ ಆ ಎಲಿಮೆಂಟ್ ರಿಪೀಟ್ ಆಗಿದೆ, ಅಲ್ಲಿಗೆ ಅದು ಅಲ್ಲ. ಇನ್ ಡಿಕಾಂಪೋಸಿಷನ್ ಅಂತ ಅಂದ್ರೆ ಒಂದು ಕಾಂಪೌಂಡ್ ನಿಮಗೆ ಸ್ಪ್ಲಿಟ್ ಇಂಟು 2 ಪ್ರಾಡಕ್ಟ್ಸ್ ಆಗಿರಬೇಕು, ಆದ್ರೆ ಅದು ಅಲ್ಲ. ಇನ್ನು ಆಪ್ಷನ್ ಎ ನೋಡಿ, ಕಾಂಬಿನೇಷನ್ ಎಸ್, 2 ಎಲಿಮೆಂಟ್ಸ್ ಇನ್ ಇಟ್ಸ್ ನೇಟಿವ್ ಸ್ಟೇಟ್ ಕಂಬೈನ್ ಆಗ್ತದೆ, ಕಂಬೈನ್ ಆಗಿ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗ್ತದೆ ಅಂಡ್ ಇಟ್ ಈಸ್ ಅ ರೆಡಾಕ್ಸ್ ರಿಯಾಕ್ಷನ್ ಟು. ಸೊ ಹಾಗಾಗಿ ಅದೇನೋ ಆಪ್ಷನ್ ಎ ಕಾಂಬಿನೇಷನ್ ರಿಯಾಕ್ಷನ್ ಇಸ್ ದ ರೈಟ್ ಆನ್ಸರ್, ಅದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ M is the molecular weight of FeC2O4 ಐರನ್ ಆಕ್ಸಲೇಟ್, ಐರನ್ ಆಕ್ಸಲೇಟ್ ನ ಮಾಲಿಕ್ಯುಲರ್ ವೇಟ್ M ಅಂತ ಅನ್ಕೊಂಡ್ರೆ then its equivalent weight in the conversion FeC2O4 iron oxalate to iron and carbon dioxide. ಸೊ ಇಲ್ಲಿ ನಿಮಗೆ ಮಾಲಿಕ್ಯುಲರ್ ವೇಟ್ M ಅಂತ ಅನ್ಕೊಂಡ್ರೆ ಅದ್ರ ಇಕ್ವಿವಲೆಂಟ್ ವೇಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಇಕ್ವಿವಲೆಂಟ್ ವೇಟ್ ಕಂಡುಹಿಡಿಬೇಕು ಅಂದ್ರೆ ಅಗೇನ್ ನಾನು ಅವಾಗಲೇ ಹೇಳ್ದಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ ಚೇಂಜಿಂಗ್ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಐರನ್ ಆಕ್ಸಲೇಟ್ Fe2+ ಇಲ್ಲಿ ಸೊ ಇದಿಷ್ಟಕ್ಕೂ -2 ಆದರೆ ಇದಕ್ಕೆ +2 ಆಗಿರುತ್ತೆ. ಸೊ ಹಾಗಾಗಿ Fe2+ ಇರೋದೇನಾಗ್ತದೆ Fe3+ ಆಗ್ತಾ ಇದೆ, ಪ್ಲಸ್ ಒಂದು ಎಲೆಕ್ಟ್ರಾನ್ ಲಾಸ್ ಆಗ್ತದೆ. ಅದೇ ರೀತಿ C2O4 -2 ಇರೋದೇನಾಗ್ತಾ ಇದೆ CO2 ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಂದು ಆಕ್ಸಿಜನ್ಗೆ -2, ಅಲ್ಲಿಗೆ 4 ಆಕ್ಸಿಜನ್ ಇಂದ -8, -8 ಅಲ್ಲಿ -2 ಹೋದ್ರೆ ಅಲ್ಲಿ ನಿಮಗೆ ಸೊ -6 ಆಯ್ತು. 2 ಕಾರ್ಬನ್ ಇಂದ -6, 2 ಕಾರ್ಬನ್ ಇಂದ -6, ಅಲ್ಲಿಗೆ 1 ಕಾರ್ಬನ್ಗೆ +3 ಆಯ್ತು. ಇಲ್ಲಿ ನೋಡಿ ಒಂದು ಆಕ್ಸಿಜನ್ಗೆ -2 ಅಂದ್ರೆ 2 ಆಕ್ಸಿಜನ್ ಇಂದ -4, ಅಲ್ಲಿ 1 ಕಾರ್ಬನ್ಗೆ +4. ಸೊ ಕಾರ್ಬನ್ +3 ಇಂದ +4 ಚೇಂಜ್ ಆಗ್ತದೆ. ಐರನ್ ಸೊ +2 ಇಂದ +3 ಒಂದು ಎಲೆಕ್ಟ್ರಾನ್ ಚೇಂಜ್ ಆಗ್ತದೆ. ಸೊ ಇಲ್ಲಿ 2 ಕಾರ್ಬನ್ ಇರೋದ್ರಿಂದ ಇಲ್ಲೂ 2 ಕಾರ್ಬನ್ ಅಂತ ಹೇಳಿ ಬ್ಯಾಲೆನ್ಸಿಂಗಿಗೆ ಹಾಕೊಂತೀವಿ. ಸೊ ಅಲ್ಲಿಗೆ 1 ಕಾರ್ಬನಿಗೆ ಸೊ 1 ಕಾರ್ಬನ್ಗೆ 1 ಎಲೆಕ್ಟ್ರಾನ್ ಅಂದ್ರೆ 2 ಕಾರ್ಬನ್ ಇಂದ ಎಷ್ಟಾಯ್ತು 2 ಎಲೆಕ್ಟ್ರಾನ್. ಇಲ್ಲಿ 1 ಐರನ್ ಇಂದ 1 ಎಲೆಕ್ಟ್ರಾನ್, 1 + 2 ಅಂದ್ರೆ ಎಷ್ಟಾಯ್ತು 3 ಎಲೆಕ್ಟ್ರಾನ್. ಟೋಟಲ್ ಚೇಂಜ್ ಇನ್ ಎಲೆಕ್ಟ್ರಾನ್ಸ್ ನೋಡೋದಾದ್ರೆ ಇಲ್ಲಿ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ 3 ಎಲೆಕ್ಟ್ರಾನ್ ಚೇಂಜ್ ಆಗ್ತದೆ. ಸೊ ಅದ್ರ ಮಾಲಿಕ್ಯುಲರ್ ವೇಟ್ M ಅಂತ ಕೊಟ್ಟಿದ್ದಾರೆ, ಅಲ್ಲಿಗೆ ಇಕ್ವಲೆಂಟ್ ವೇಟ್ ಬೇಕು ಅಂದ್ರೆ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಚೇಂಜ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್, ದಟ್ ಈಸ್ 3, M/3. ಅಲ್ಲಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. M/3 ಅನ್ನೋದು ಇಕ್ವಲೆಂಟ್ ವೇಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿಂದ ನಿಮಗೆ ಹೈಡ್ರೋಜನ್ ಚಾಪ್ಟರ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. The ratio of ortho to para hydrogen in ordinary hydrogen at 300 Kelvin is. So 300 Kelvin temperature ಅಲ್ಲಿ ಆರ್ಥೋ ಹೈಡ್ರೋಜನ್ ಮತ್ತೆ ಪ್ಯಾರಾ ಹೈಡ್ರೋಜನ್ ನ ರೇಷಿಯೋ ಎಷ್ಟಿರುತ್ತೆ ಇನ್ ಓವರ್ ಆಲ್ ಆರ್ಡಿನರಿ ಹೈಡ್ರೋಜನ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ರೈಟ್ ಆನ್ಸರ್ ಏನು ಆಪ್ಷನ್ ಡಿ, 3:1. ಯಾಕೆಂದ್ರೆ ಅಟ್ 300 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಅಟ್ 300 ಕೆಲ್ವಿನ್ ಆಲ್ವೇಸ್ ಆರ್ಡಿನರಿ ಹೈಡ್ರೋಜನ್ ಕಂಟೈನ್ಸ್ 75% ಆರ್ಥೋ ಅಂಡ್ 25% ಪ್ಯಾರಾ ಹೈಡ್ರೋಜನ್. ಸೊ ಯಾವಾಗಲೂ 300 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ 75% ಆರ್ಥೋ ಹೈಡ್ರೋಜನ್ ಕಾಂಪೌಂಡ್ಸ್ ಇದ್ರೆ ಸೊ 25% ಪ್ಯಾರಾ ಹೈಡ್ರೋಜನ್ ಕಾಂಪೌಂಡ್ಸ್ ಇರುತ್ತೆ. ಅಲ್ಲಿಗೆ 75:25 ಅಂತ ಅಂದ್ರೆ 3:1. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಹೈಡ್ರೋಜನ್ ಹ್ಯಾಸ್ 3 ಐಸೋಟೋಪ್ಸ್.
the number of possible diatomic molecules formed will be option A 3, option B 6, option C 9, option D 12. ಸೊ ಇಲ್ಲಿ ನಮಗೆ 3 ಐಸೋಟೋಪ್ಸ್ ಅಂತ ಅವ್ರು ಹೇಳಿದ್ದಾರೆ. ಹೈಡ್ರೋಜನ್ ಐಸೋಟೋಪ್ಸ್ ಎಷ್ಟು ಇಲ್ಲಿಗೆ 3. ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಅಂದಿದ್ದಾರೆ. ಮಾಲಿಕ್ಯೂಲ್ ಡೈ ಆಟಮ್ಸ್ ಇದೆ, ಅಲ್ಲಿಗೆ 2 ಆಟಮ್ಸ್, ಒಂದು ಮಾಲಿಕ್ಯೂಲ್ 2 ಆಟಮ್ಸ್. ಸೊ ಅಲ್ಲಿಗೆ 2 ಆಟಮ್ಸ್ ಅಂದ್ರೆ 2 ಅಂತ ಹಾಕೊಳ್ತೀನಿ. 3 2s are 6. ಸೊ ಎಷ್ಟು ಅಲ್ಲಿ ನಿಮಗೆ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗಬೇಕು ಅಂದ್ರೆ 6 ಡಯಾಟಮಿಕ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗಬೇಕು. ಯಾವ್ದ್ಯಾವ್ದು ಹಾಗೆ ನೋಡೋದಾದ್ರೆ, when protium combined with protium ಒಂದು, ನೆಕ್ಸ್ಟ್ protium with deuterium, protium with tritium, ನೆಕ್ಸ್ಟ್ deuterium with deuterium, deuterium with tritium, tritium with tritium. ಅಲ್ಲಿ 1 2 3 4 5 6. ಸೊ 6 diatomic molecules formation ಆಯಿತು. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈಡ್ರೋಜನ್ 3 ಐಸೋಟೋಪ್ಸ್ ಇದೆ. ಆ 3 ಐಸೋಟೋಪ್ಸ್ ನಿಮಗೆ ಡಯಾಟಮ್ಸ್ ಆಗಿ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಎಷ್ಟು ಡಯಾಟಮಿಕ್ ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಕೇಳಿದ್ದಾರೆ. 3 ಐಸೋಟೋಪ್ಸ್ ಇರುತ್ತೆ. ಡಯಾಟಮ್ ಅಂದ್ರೆ 2 ಆಟಮ್ಸ್ ಸೇರಿ ಒಂದು ಮಾಲಿಕ್ಯೂಲ್ ಫಾರ್ಮೇಶನ್ ಆಗಬೇಕು. ಅಲ್ಲಿ 3 2s are 6 ನಂಬರ್ ಆಫ್ ಪಾಸಿಬಲ್ ಡಯಾಟಮಿಕ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. An ionic compound is dissolved simultaneously in heavy water and simple water. Its solubility is option A larger in heavy water, option B same in both, option C smaller in heavy water, option D smaller in simple water. So ionic compound always dissolve, always its solubility will be very smaller in heavy water. Heavy water ಅಂದ್ರೆ ಏನು? ಡ್ಯೂಟೇರಿಯಂ ಕಂಟೈನಿಂಗ್ ವಾಟರ್, ದಟ್ ಈಸ್ D2O. ಇದನ್ನೇ ಹೆವಿ ವಾಟರ್ ಅಂತೀವಿ. ಈ ಹೆವಿ ವಾಟರ್ ಅಲ್ಲಿ ಅಯಾನಿಕ್ ಕಾಂಪೌಂಡ್ ನ ಡಿಸಲ್ಯೂಷನ್ ಸಾಲಿಬಿಲಿಟಿ ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ಸೊ ಯಾಕೆಂದ್ರೆ ಇದು ಹೆವಿ ಪ್ರೋಟಾನ್ ನ್ಯೂಟ್ರಾನ್, ಸೊ ನಂಬರ್ ಆಫ್ ನ್ಯೂಟ್ರಾನ್ ಜಾಸ್ತಿ ಇರೋದು, ಹೆವಿನೆಸ್ ಇರೋ ಅಂತ ಸೊ ಏನು ವಾಟರ್ ಆಗಿರೋದ್ರಿಂದ ಅಯೋನಿಕ್ ಕಾಂಪೌಂಡ್ ನ ಸೊ ಏನು ಡಿಸಲ್ಯೂಷನ್ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸ್ಮಾಲರ್ ಇನ್ ಹೆವಿ ವಾಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, hydrogen is evolved by the action of cold dilute nitric acid on option A iron, option B manganese, option C copper, option D aluminium. ಸೊ ಇದರಲ್ಲಿ ನಿಮಗೆ ಯಾವ ಒಂದು ಎಲಿಮೆಂಟು ಕೋಲ್ಡ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಗ್ಯಾಸ್ನ ಎವಾಲ್ವ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಕೋಲ್ಡ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆನೂ ರಿಯಾಕ್ಷನ್ ಆಗಿ ಹೈಡ್ರೋಜನ್ನ ಸೊ ಅದು ರಿಮೂವ್ ಮಾಡಬೇಕು ಅಂತ ಅಂದ್ರೆ ಇಟ್ ಮಸ್ಟ್ ಬಿ ಆಕ್ಟಿವ್ ಮೆಟಲ್ ಅಂತ ಹೇಳ್ಬೋದು. ಐರನ್ ಕೋಲ್ಡ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗತ್ತಾ? ಹಾಗಾಗದಿದ್ರೆ ಸೊ ಏನ್ ನಿಮಗೆ ಪೈಪ್ಸ್, ವಾಟರ್ ಪೈಪ್ಸ್ ಎಲ್ಲ ಇರೋದು, ಅಥವಾ ನಾವು ಯುಟೆನ್ಸಿಲ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅದ್ರಲ್ಲಿ ನೀರು ಹಾಕಿದ ಅಥವಾ ನಿಮಗೆ ಇವನ್ ಸೊ ಅದು ನೀರು ಹಾಕಿದ ತಕ್ಷಣ ಸರ್ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ನಿಮಗೆ ಹೈಡ್ರೋಜನ್ ಎವಾಲ್ವ್ ಮಾಡಬೇಕಿತ್ತು. ಸೊ ಬಟ್ ಇಲ್ಲಿ ಐರನ್ ಅಷ್ಟು ಬೇಗ ನಿಮಗೆ ರಿಯಾಕ್ಟ್ ಆಗಲ್ಲ, ಹೈಡ್ರೋಜನ್ನ ಎವಲ್ಯೂಷನ್ ಅದು ಮಾಡಲ್ಲ ಅಷ್ಟು ಬೇಗ. ಸೊ ಇನ್ನು ಕಾಪರು ಅಷ್ಟೇ, ನಿಮಗೆ ಕಾಪರ್ ಪೈಪ್ಸ್ ಎಲ್ಲ ಇರೋದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಸೊ ಅದ್ರಲ್ಲೂ ಸಹ ನಮಗೆ ಏನೋ ವಾಟರ್ ಜೊತೆ ರಿಯಾಕ್ಟ್ ಆಗಿ ಬೇಕಾದ್ರೆ H+ ಅಯನ್ ಅದು ಡಿಸೋಸಿಯೇಟ್ ಮಾಡ್ಬೋದಿತ್ತು. ಸೊ ಅಲ್ಲಿ ಕಾಪರ್ ಸೊ ರಿಯಾಕ್ಷನ್ ಆಗಂತ ಚಾನ್ಸಸ್ ಇರುತ್ತೆ. ಸೊ ಅಷ್ಟು ಬೇಗ ಇದು ಸಹ ಅಲ್ಲಿ ನಿಮಗೆ ಏನಾಗಲ್ಲ, ಹೈಡ್ರೋಜನ್ ಕೋಲ್ಡ್ ಕಂಡೀಷನ್ ಅಲ್ಲಿ ರಿಯಾಕ್ಟ್ ಆಗಲ್ಲ. ಈ ಐರನ್ ಆಗಿರ್ಬೋದು, ಸೊ ಈ ಕಾಪರ್ ಆಗಿರ್ಬೋದು, ಸ್ಟೀಮ್ ಅಲ್ಲಿ ಬೇಕಾದ್ರೆ ನಿಮಗೆ ಹೈಡ್ರೋಜನ್ನ ಸೊ ಏನು ಹೈಡ್ರೋಜನ್ ಗ್ಯಾಸ್ನ ಎವಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಟೀಮ್ ಅಂತ ಅಂದ್ರೆ ಸ್ವಲ್ಪ ಹೈಯರ್ ಟೆಂಪರೇಚರ್ ಅಂತ ಹೇಳ್ಬೋದು. ಕೋಲ್ಡ್ ಕಂಡೀಷನ್ ಅಲ್ಲಿ ಇದು ಎವಾಲ್ವ್ ಮಾಡಲ್ಲ. ಇವನ್ ಅಲ್ಯೂಮಿನಿಯಮು ಅಷ್ಟೇ, ನಿಮಗೆ ಕೋಲ್ಡ್ ಕಂಡೀಷನ್ ಅಲ್ಲಿ ಅದು ಹೈಡ್ರೋಜನ್ ಗ್ಯಾಸ್ನ ಎವಾಲ್ವ್ ಮಾಡಲ್ಲ. ಓನ್ಲಿ ಮ್ಯಾಂಗನೀಸ್ ಕ್ಯಾನ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಈವನ್ ಇನ್ ಕೋಲ್ಡ್ ಕಂಡೀಷನ್. ಸೊ ವಿಲ್ ಗೋಯಿಂಗ್ ಟು ಎವಾಲ್ವ್ ದ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ Mn ಪ್ಲಸ್ 2HNO3 ರಿಯಾಕ್ಷನ್ ಆದಾಗ ಇನ್ ಕೋಲ್ಡ್ ಕಂಡೀಷನ್, ಈವನ್ ಇನ್ ಕೋಲ್ಡ್ ಕಂಡೀಷನ್, ಸೊ ಏನಾಗುತ್ತೆ ಇಲ್ಲಿ MnNO3 ಟ್ವೈಸ್ ಮ್ಯಾಂಗನೀಸ್
ನೈಟ್ರೇಟ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಎವಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಕೋಲ್ಡ್ ಕಂಡೀಷನ್ಲಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡೋ ಅಂತ ಎಲಿಮೆಂಟ್ ಯಾವುದು ಅಂತ ಕೇಳಿದ್ರೆ ಮ್ಯಾಂಗನೀಸ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The oxidation state exhibited by hydrogen in its various compounds are -1 only, 0 only, +1, -1 and 0, +1 only. ಸೊ ಹೈಡ್ರೋಜನ್ಗೆ ನಾವು ಹೇಳಿದ್ದೆ, ಸೊ ರೂಲ್ಸ್ ಹೇಳ್ಬೇಕಾದ್ರೆ ಆಕ್ಸಿಡೇಷನ್ ನಂಬರ್ನ ರೂಲ್ಸ್ ಹೇಳ್ಬೇಕಾದ್ರೆ, ಸೊ ಹೈಡ್ರೋಜನ್ನ ಆಕ್ಸಿಡೇಷನ್ ನಂಬರ್ ಯಾವಾಗಲೂ +1. ಫಾರ್ ಎಕ್ಸಾಂಪಲ್ HCl ತಗೊಳ್ಳಿ +1, H2O ತಗೊಳ್ಳಿ +1, ಈವನ್ ಅದು -1 ಆಗಿರುತ್ತೆ. ಯಾವಾಗ ಅಂದರೆ ಸೊ ಅಲ್ಲಿ ನಿಮಗೆ ಆಲ್ಕಲಿ ಅಥವಾ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಜೊತೆ ಸೇರಿದ, ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರೈಡ್ ತಗೊಂಡ್ರೆ ಹೈಡ್ರೈಡ್ ಫಾರ್ಮೇಷನ್ ಆದಾಗ ಹೈಡ್ರೋಜನ್ಗೆ -1 ಚಾರ್ಜ್ ಬರುತ್ತೆ. ಹೈಡ್ರೋಜನ್ಗೆ 0 ಇರುತ್ತೆ. ಯಾವಾಗ ಅಂದರೆ ಇನ್ ಇಟ್ಸ್ ನೇಟಿವ್ ಫಾರ್ಮ್ H2 ಫಾರ್ಮ್ ಅಲ್ಲಿ ಇದ್ದಾಗ 0 ಇರುತ್ತೆ. ಅಲ್ಲಿಗೆ +1 ಬರುತ್ತೆ, -1 ಬರುತ್ತೆ, 0 ಬರುತ್ತೆ. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಅಲ್ಲಿ ನಿಮಗೆ +1, -1, 0 ಕೊಟ್ಟಿದ್ದಾರೆ, ಅಲ್ಲಿಗೆ ಅದು ಕರೆಕ್ಟ್ ಆನ್ಸರ್. 16th question ನೋಡಿ, in which of the following compounds does hydrogen have an oxidation state -1? -1 ಆಕ್ಸಿಡೇಷನ್ ಸ್ಟೇಟ್ ಇರೋ ಅಂತ ಕಾಂಪೌಂಡ್ ಯಾವುದು ಇದರಲ್ಲಿ ಹೈಡ್ರೋಜನ್ಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗ ತಾನೇ ಹೇಳಿದೆ -1 ಯಾವಾಗ ಆಗಿರುತ್ತೆ ಅಂದ್ರೆ ಬೈನರಿ ಕಾಂಪೌಂಡ್ ಫಾರ್ಮೇಷನ್ ಆದಾಗ ಅಥವಾ ಹೈಡ್ರೈಡ್ಸ್ ಫಾರ್ಮೇಷನ್ ಆದಾಗ. ಹೈಡ್ರೈಡ್ಸ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂದ್ರೆ ವೆನ್ ಇಟ್ ಕಂಬೈನ್ಸ್ ವಿತ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಐದರ್ ಫಸ್ಟ್ ಗ್ರೂಪ್ ಆಗಿರ್ಬೋದು, ಸೆಕೆಂಡ್ ಗ್ರೂಪ್ ಆಗಿರ್ಬೋದು, ಆ ಗ್ರೂಪ್ ಎಲಿಮೆಂಟ್ಸ್ ಜೊತೆ ಕಂಬೈಂಡ್ ಆದಾಗ ಹೈಡ್ರೋಜನ್, ಸೊ ಹೈಡ್ರೈಡ್ಸ್ ಫಾರ್ಮೇಷನ್ ಆಗುತ್ತೆ. ಆ ಹೈಡ್ರೈಡ್ಸ್ ಅಲ್ಲಿ ಮಾತ್ರ ಹೈಡ್ರೋಜನ್ಗೆ -1 ಚಾರ್ಜ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಮೀಥೇನ್ ಆಯ್ತು, ಮೀಥೇನ್ ಅಲ್ಲಿ ಇದು +4 ಆದ್ರೆ, ಸೊ ಸಾರಿ ಇಲ್ಲಿ ನಿಮಗೆ ಒಂದು ಹೈಡ್ರೋಜನ್ಗೆ +1, ಅಲ್ಲಿಗೆ 4 ಹೈಡ್ರೋಜನ್ ಇಂದ +4 ಆದ್ರೆ, ಸೊ ಇಲ್ಲಿ ನಿಮಗೆ ಕಾರ್ಬನಿಗೆ -4 ಆಗುತ್ತೆ. ಇಲ್ಲೂ ಅಷ್ಟೇ ನಿಮಗೆ +1 ಬರುತ್ತೆ ಹೈಡ್ರೋಜನ್ಗೆ. ಇಲ್ಲಿ ಹೈಡ್ರೋಜನ್ ಕ್ಲೋರೈಡ್ ಅಲ್ಲೂ +1, ಬಟ್ ಕ್ಯಾಲ್ಸಿಯಂ ಹೈಡ್ರೈಡ್ ಅಲ್ಲಿ ಕ್ಯಾಲ್ಸಿಯಂಗೆ +2 ಬಿಕಾಸ್ ಇಟ್ಸ್ ಅ ಸೊ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು ಕ್ಯಾಲ್ಸಿಯಂ. ಆಗಿ +2, ಒಂದು ಹೈಡ್ರೋಜನ್ಗೆ -1, ಅಲ್ಲಿ 2 ಹೈಡ್ರೋಜನ್ ಇಂದ -2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಯಾಲ್ಸಿಯಂ ಹೈಡ್ರೈಡ್ ಅಲ್ಲಿ ಮಾತ್ರ ಹೈಡ್ರೋಜನ್ಗೆ -1 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಇಲ್ಲಿ ಕೊಟ್ಟಿರೋಂಥ 4 ಸ್ಪೀಶೀಸ್ ಅಲ್ಲಿ ಅಂತ ಹೇಳ್ಬೋದು, ಮಾಲಿಕ್ಯೂಲ್ಸ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ aqueous ಸೊಲ್ಯೂಷನ್ ಹೈಡ್ರೋಜನ್ ಪೆರಾಕ್ಸೈಡ್ ಆಕ್ಸಿಡೈಸಸ್ H2S2. ಸೊ aqueous ಸೊಲ್ಯೂಷನ್ ಅಲ್ಲಿ H2S ನ ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಏನಾಗಿ ಆಕ್ಸಿಡೈಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ರಿಯಾಕ್ಷನ್ ಬರೆದ್ರೆ ಗೊತ್ತಾಗುತ್ತೆ. ಆಪ್ಷನ್ ಎ ಸಲ್ಫರ್, ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಸಿಡ್, ಆಪ್ಷನ್ ಸಿ ಕ್ಯಾರೋಸ್ ಆಸಿಡ್, ಆಪ್ಷನ್ ಡಿ ಮಾರ್ಷಲ್ಸ್ ಆಸಿಡ್. ಸೊ ಲೆಟ್ಸ್ ಸಿ. H2S ನ ಹೈಡ್ರೋಜನ್ ಪೆರಾಕ್ಸೈಡ್ H2O2 ಜೊತೆ ರಿಯಾಕ್ಷನ್ ಮಾಡ್ತೀನಿ. ಸೊ ರಿಯಾಕ್ಷನ್ ಮಾಡಿದಾಗ ಇಲ್ಲಿ ನಿಮಗೆ ಏನಾಗುತ್ತೆ, ಇಲ್ಲೂ H2 ಇದೆ, ಎಲ್ಲೂ H2, 2 ಹೈಡ್ರೋಜನ್. ಸೊ ಅಲ್ಲಿಗೆ 4 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ. ಹಾಗಾಗಿ ಸೊ ಉಳಿಯೋದೆ ಸಲ್ಫರ್. ಸಲ್ಫರ್ ಪ್ಲಸ್ 2H2O ಬ್ಯಾಲೆನ್ಸ್ ಆಯ್ತಲ್ವಾ. ಸೊ ಅಲ್ಲಿಗೆ ನಿಮಗೆ ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್ ಸಲ್ಫೈಡ್ ಟು ಸಲ್ಫರ್. ಸಲ್ಫರ್ ಆಗಿ ಅದು ಆಕ್ಸಿಡೈಸ್ ಮಾಡುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್, ಸಾರಿ ಆಕ್ಸಿಜನ್, ರಿಮೂವಲ್ ಆಫ್, ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ, ರಿಮೂವಲ್ ಆಫ್ ಹೈಡ್ರೋಜನ್. ಇಲ್ಲಿ ನೋಡಿ H2S ಅಲ್ಲಿ ಹೈಡ್ರೋಜನ್ ರಿಮೂವ್ ಮಾಡಿ ಸಲ್ಫರ್ ಆಗಿ ಕನ್ವರ್ಟ್ ಮಾಡ್ತದೆ. ಹಾಗಾಗಿ H2S ನ ಅದು ಸಲ್ಫರ್ ಆಗಿ ಆಕ್ಸಿಡೈಸ್ ಮಾಡುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next, which one is not an isotope of hydrogen? Tritium, deuterium, orthohydrogen, none of the above. ನಮಗೆ ಗೊತ್ತಿದೆ ಹೈಡ್ರೋಜನ್ 3 ಐಸೋಟೋಪ್ಸ್, ಒಂದು ಪ್ರೋಟಿಯಂ, ಒಂದು ಡ್ಯೂಟೇರಿಯಂ, ಇನ್ನೊಂದು ಟ್ರೀಶಿಯಂ. ಇಲ್ಲಿ ಟ್ರೀಶಿಯಂ, ಡ್ಯೂಟೇರಿಯಂ ಐಸೋಟೋಪ್ಸ್. ಆರ್ಥೋಹೈಡ್ರೋಜನ್ ಇಟ್ ಈಸ್ ನಾಟ್ ಆನ್ ಐಸೋಟೋಪ್, ಪೊಸಿಷನ್ ನ ಅದು ಸೊ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅದು ಐಸೋಟೋಪ್ ಅಲ್ಲ. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 19th question ನೋಡಿ, hydrogen can be prepared by the action of dilute H2SO4 on option A copper, option B iron, option D lead, option D mercury. ಸೊ ಯಾವುದು ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ. ಸೊ ಆಪ್ಷನ್ ಎ ಕಾಪರ್.
So copper can be prepared by action of dilute H2SO4. So dilute H2SO4 ಕಾಪರ್ ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೋಜನ್ ನ ಪ್ರಿಪೇರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾಪರ್ ಜೊತೆ ಇಲ್ಲಿ ನಿಮಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ನಿಮಗೆ ಇಲ್ಲಿ ಲಿಬರೇಟ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಸೊ ಬಿಲೋ ಹೈಡ್ರೋಜನ್ ಕಾಪರ್ ನಿಮಗೆ ಇದೆ. ಕಾಪರ್ ಮತ್ತೆ ಮರ್ಕ್ಯೂರಿ. ಸೊ ಏನ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ನೋಡೋದಾದ್ರೆ ಹೈಡ್ರೋಜನ್ ಕೆಳಗೆ ಬರುತ್ತೆ. ಸೊ ಹೈಡ್ರೋಜನ್ ಕೆಳಗೆ ಬರೋದ್ರಿಂದ ಇಟ್ ಡಸಂಟ್ ಏನ್ ಲಿಬರೇಟ್ ದ ಹೈಡ್ರೋಜನ್ ಫ್ರಮ್ H2SO4 ಆಸಿಡ್ ಅಂತ ಹೇಳ್ಬೋದು. ಅದೇ ಇನ್ನು ಲೆಡ್. ಸೊ ಲೆಡ್ ನಿಮಗೆ H2SO4 ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೋಜನ್ ಗ್ಯಾಸ್ ನ ಪ್ರಿಪೇರ್ ಮಾಡತ್ತೆ. ಬಟ್ ಇಲ್ಲೊಂದು ಏನ್ ಪ್ರಾಬ್ಲಮ್ ಲೆಡ್ ಅಂತ ಅಂದಾಗ ಬರಂತ ಬೈ ಪ್ರಾಡಕ್ಟ್ ಯಾವುದು PbSO4 ವಿಚ್ ಇಸ್ ವೆರಿ ಇನ್ಸಾಲ್ಯುಬಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ ಇನ್ಸಾಲ್ಯುಬಿಲಿಟಿ ಇರೋದ್ರಿಂದ ಅಗೇನ್ ಇಲ್ಲೂ ಹೈಡ್ರೋಜನ್ ಗ್ಯಾಸ್ ನ ಪ್ರಿಪರೇಷನ್ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಅದೇ ಐರನ್ ನೋಡಿ, ಐರನ್ ನಿಮಗೆ ಡೈಲ್ಯೂಟ್ H2SO4 ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೋಜನ್ ಗ್ಯಾಸ್ ನ ಲಿಬರೇಟ್ ಮಾಡುತ್ತೆ ಈಸಿಯಾಗಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ ಕಾಪರ್ ಮರ್ಕ್ಯೂರಿ ಅಲ್ಲಿ ನಿಮಗೆ ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಅದು ಹೈಡ್ರೋಜನ್ ಗ್ಯಾಸ್ ನ ಪ್ರಿಪೇರ್ ಮಾಡಲ್ಲ. ಲೆಡ್ ಪ್ರಿಪೇರ್ ಮಾಡತ್ತೆ ಅಂದ್ರೇನು ಸೊ ಇದು ಒಂದು ಪ್ರಾಬ್ಲಮ್, ಲೆಡ್ ಸಲ್ಫೇಟ್ ಅನ್ನೋ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ನಿಮಗೆ ಯೂಸ್ ಮಾಡಲ್ಲ. ಐರನ್ ನಾವು ಪ್ರಿಪರೇಷನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ಗೆ ಯೂಸ್ ಮಾಡ್ತೀವಿ. Next question. Which one of the following molecules contain no pi bond? Option A, carbon dioxide. Option B, water. Option C, sulfur dioxide. Option D, nitrogen dioxide. So ಇಲ್ಲಿ ನಿಮಗೆ ನೋಡೋದಾದ್ರೆ CO2 ಅಂದ್ರೆ ಡಬಲ್ ಬಾಂಡ್ ಬರುತ್ತೆ. ಡಬಲ್ ಬಾಂಡ್ ಇದೆ ಅಂದ್ರೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. SO2 ಅಂದಾಗ್ಲೂ ಅಷ್ಟೇ ನಿಮಗೆ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇವನ್ ಇಲ್ಲೂ ಪೈ ಬಾಂಡ್ ಬರುತ್ತೆ. NO2 ಅಲ್ಲೂ ಅಷ್ಟೇ. H2O ಅಲ್ಲಿ ನಿಮಗೆ ಸೊ ಈ ರೀತಿ ಬಾಂಡ್ ಇರೋದ್ರಿಂದ ಓನ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ, ನೋ ಪೈ ಬಾಂಡ್ ಅಟ್ ಆಲ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಯೂರ್ ವಾಟರ್ ಕ್ಯಾನ್ ಬಿ obtained from sea water by centrifugation, plasmolysis, reverse osmosis, sedimentation. ಆಲ್ವೇಸ್ ಎಲ್ಲಿಂದ ಹೋಗ್ಲಿ ಸಿ ವಾಟರ್ ನ ಪ್ಯೂರಿಫಿಕೇಶನ್ ಮಾಡೋಂಥದ್ದು ಬೈ ರಿವರ್ಸ್ ಆಸ್ಮಾಸಿಸ್ ಮೆಥಡ್ ಇಂದಾನೆ. ಸೊ ಆಸ್ಮಾಟಿಕ್ ಪ್ರೆಷರ್ ನ ವೇರಿಯೇಷನ್ ನ ಮಾಡೋಂಥದ್ದು ಬೈ ರಿವರ್ಸ್ ಆಸ್ಮಾಸಿಸ್ ಮೆಥಡ್ ಇಂದ ಸಿ ವಾಟರ್ ನ ಪ್ಯೂರಿಫಿಕೇಶನ್ ಮಾಡ್ತಾರೆ. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ರಿಯೇಜೆಂಟ್ ಕಾಮನ್ಲಿ ಯೂಸ್ಡ್ ಟು ಡಿಟರ್ಮೈನ್ ಹಾರ್ಡ್ನೆಸ್ ಆಫ್ ವಾಟರ್ ಟೈಟ್ರಿಮೆಟಿಕಲಿ ಈಸ್. Option A, oxalic acid. Option B, disodium salt of EDTA. Option C, sodium citrate. Option D, sodium thiosulfate. So even ಈ ಟೈಟ್ರೇಷನ್ ನಿಮಗೆ ಹೈಯರ್ ಸ್ಟಡೀಸ್ ಹೋದಾಗಲೂ ಸಹ ಇದೆ. ನಿಮಗೆ ವಾಟರ್ ಅಲ್ಲಿ ಹಾರ್ಡ್ನೆಸ್ ಏನು ಕಾಸ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಸಾಲ್ಟ್ಸ್ ಅಂತ ಹೇಳ್ಬೋದು. ಸೊ ಅದನ್ನ ಟೈಟ್ರೇಷನ್ ಸಹ ಇದೆ. ಆ ಟೈಟ್ರೇಷನ್ ನಾವು EDTA, ಸೊ EDTA ಜೊತೆ ನಾವು ಅಲ್ಲಿ ಮಾಡ್ತಾ ಹೋಗ್ತೀವಿ. That is option B is the right answer. Disodium salt of EDTA, ethylene diamine. So triacetic acid ಅನ್ನ EDTA ಜೊತೆಗೆ ಡೈಸೋಡಿಯಂ ಸಾಲ್ಟ್ ಇರೋಂಥ ಸೊ ಈ ಕಾಂಪೌಂಡ್ ಜೊತೆಗೆ ಆ ಹಾರ್ಡ್ ವಾಟರ್ ನ ಟೈಟ್ರೇಷನ್ ಮಾಡಿದಾಗ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಪ್ರೆಸೆನ್ಸ್ ಹಾರ್ಡ್ನೆಸ್ ನ ನಾವು ಡಿಟರ್ಮೈನ್ ಮಾಡ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. By which of the following process permanent hardness of water can be removed ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೋಡಾ ಲೈಮ್, ನೋ. ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬನೇಟ್. ಆಪ್ಷನ್ ಸಿ ವಾಷಿಂಗ್ ಸೋಡಾ. ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕಾರ್ಬನೇಟ್ ವಾಷಿಂಗ್ ಸೋಡಾ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ವಾಷಿಂಗ್ ಸೋಡಾ ನಿಮಗೆ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡೋಂಥದ್ದು. ಸೊ ಅಲ್ಲಿ ನಿಮಗೆ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಅಂತ ತಗೊಂಡ್ರೆ, ಸೊ ಈಗ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ ಇರೋದ್ರಿಂದ ನಮಗೆ ಹಾರ್ಡ್ನೆಸ್ ಕಾಸ್ ಆಗಿದೆ ಅಂತ ಅನ್ಕೊಂಡ್ರೆ, ಅಲ್ಲಿ ವಾಷಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬನೇಟ್ Na2CO3 ಜೊತೆ ರಿಯಾಕ್ಷನ್ ಮಾಡ್ತೀವಿ. ಸೊ ಅಲ್ಲಿ ಏನಾಯ್ತು CaCO3. ಸೊ ಇನ್ಸಾಲ್ಯುಬಲ್ ಫಾರ್ಮ್ ಆಗಿರೋದ್ರಿಂದ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ ಪ್ಲಸ್ 2NaCl ಫಾರ್ಮೇಶನ್ ಆಗುತ್ತೆ. ಸೊ ಇದರಿಂದ ನಾವು ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡಬಹುದು. ಅಕಸ್ಮಾತ್ ಮೆಗ್ನೀಷಿಯಂ ಸಲ್ಫೇಟ್ ಇತ್ತು ಅಂತಾನು ಅನ್ಕೋಣ. ಸೊ ಮೆಗ್ನೀಷಿಯಂ ಸಲ್ಫೇಟ್ ಇದ್ದಾಗಲೂ ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾ ಜೊತೆ ರಿಯಾಕ್ಷನ್ ಮಾಡಿದಾಗಲೂ ಇಲ್ಲೇನಾಗುತ್ತೆ ಮೆಗ್ನೀಷಿಯಂ ಕಾರ್ಬೊನೇಟ್ ಫಾರ್ಮೇಶನ್ ಆಗುತ್ತೆ. ಅಗೈನ್ ಇದು ಸಹ ಇನ್ಸಾಲ್ಯುಬಲ್ ಆಗಿರೋದ್ರಿಂದ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ.
ಪ್ಲಸ್ ಸೋಡಿಯಂ ಸಲ್ಫೇಟ್ ಅನ್ನೋದು ಬೈ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಬೈ ದಿಸ್ ಮೆಥಡ್ ಸೊ ಏನು ಯು ಕ್ಯಾನ್ ರಿಮೂವ್ ದಿ ಪರ್ಮನೆಂಟ್ ಹಾರ್ಡ್ನೆಸ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ರೆಡಾಕ್ಸ್ ರಿಯಾಕ್ಷನ್ ಅಂಡ್ ಹೈಡ್ರೋಜನ್ ಚಾಪ್ಟರ್ನ CET ಕ್ವಶನ್ಸ್. ಥ್ಯಾಂಕ್ ಯು.